ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೆಲೆಬ್ರೇಷನ್ ಏರಿಯಾ, ಅದರಲ್ಲಿ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಜಂಕ್ಷನ್ಗೆ ಈಗ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅವರನ್ನೇ ಮಾತಾಡ್ತೀನಿ. ಸರ್, ಹೊಸ ವರ್ಷದ ನಿಮಿತ್ತವಾಗಿ ನಿಮಗೊಂದು ಟಾಸ್ಕ್ ಇರುವಂಥದ್ದು, ಹಿಂದೆ ಆಗಿರುವಂಥ ಘಟನೆಗಳಿದೆ. ಪ್ರಮುಖವಾಗಿ ಹೋಮ್ ಮಿನಿಸ್ಟರ್ ಆಗಿ ಪ್ರಮುಖ ಈ ಒಂದು ಸೆಲೆಬ್ರೇಷನ್ ಸಂಬಂಧಪಟ್ಟ ಮೀಟಿಂಗ್ ಮಾಡಿದ್ದಾರೆ, ಒಂದಷ್ಟು ಗೈಡ್ಲೈನ್ಸ್ ಹೇಳಿದ್ದಾರೆ ಅಂತ. ಸಿಎಂ ಕೂಡ ಈ ಬಳಿ ನ್ಯೂ ಇಯರ್ ಯಾವುದೋ ಆಯ್ತ ಘಟನೆ ಆಗಬಾರ್ದು, ತಮ್ಮ ಟಾಸ್ಕ್ ಇದೆ. ಬಟ್ ಒಂದು ತಿಂಗಳಿಂದ ನೀವು ಎಲ್ಲ ಪ್ರಿಪ್ರೇಷನ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರಿ, ಈಗ ಒನ್ ಡೇ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗೆಲ್ಲ ಒಂದು ಸೆಕ್ಯೂರಿಟಿ ಪ್ಲಾನ್ಸ್ ಇಲ್ಲ, ನಾವು ಡೈಲಿ ನಮ್ಮದು ಏನು ಪೊಲೀಸ್ ಕೆಲಸ ಮಾಡ್ತಿದ್ರು ಆ ನಿಟ್ಟಿನಲ್ಲಿ ಇದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡಿದ್ದೀವಿ. ವಿಶೇಷವಾಗಿ ನಮ್ಮದು ಹಳೆ ಏನೇನೋ ಲೋಪದೋಷ ಆಗಿತ್ತು ಅದು ಸರಿಪಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಆಫೀಸರ್ಸ್ ಅವರು ಫಸ್ಟ್ ಐಡೆಂಟಿಫೈ ಮಾಡಿದ್ದಾರೆ ಎಲ್ಲೆಲ್ಲಿ ಸಮಸ್ಯೆ ಆಗಿತ್ತು ಕಳೆದ ವರ್ಷ, ಅದಕ್ಕೆ ಮುಂಚೆ ಅದು ಎಲ್ಲ ಸರಿಪಡಿಸಿ ಇವತ್ತು ಬಂದು ಸ್ಕೀಮ್ ಮಾಡಿದ್ದೀವಿ. ನಮ್ಮ ಲೆವೆಲಲ್ಲಿ ಮತ್ತು ನಮ್ಮ DCP, ಜಾಯಿಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ಲ ಲೆವೆಲಲ್ಲಿ ಆಗಿದೆ. ಕೊನೆಗೆ DD ಸಾಹೇಬ್ ಲೆವೆಲಲ್ಲಿ, ಹೋಮ್ ಮಿನಿಸ್ಟರ್ ಸಾಹೇಬ್ರ ಲೆವೆಲಲ್ಲಿ, ಮಾನ್ಯ CM ಸಾಹೇಬ್ರ ಲೆವೆಲಲ್ಲಿ ಎಲ್ಲ ಕಡೆ ಇದರದ್ದು ರಿವ್ಯೂ ಆಗಿದೆ. ಸೊ ಎಲ್ಲೆಲ್ಲಿ ಯಾರ್ಯಾರು ಏನೇನು ಪಾಯಿಂಟ್ಸ್ ಹೇಳಿದಾರೋ ಅದು ನಾವು ಸೇರಿಕೊಂಡು ಇದು ಒಂದು ಒಳ್ಳೆ ರೀತಿಯಿಂದ ಎಲ್ಲ ಜನ ಬರಲಿ, ಆಚರಿಸಲಿ ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಹೆಚ್ಚಾಗಿ ಈ ಬಾರಿ ಬ್ರಿಗೇಡ್ ರೋಡಲ್ಲಿ ಹೆವಿ ಕ್ರೌಡ್ ಇದೆ ಅಂತ. ನಾಟ್ ಓನ್ಲಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ ಮತ್ತು ಸಿಟಿ, ಇಂದ್ರಾನಗರ, ಕೋರಮಂಗಲ ಈ ಭಾಗಗಳಲ್ಲೂ ಕೂಡ ತುಂಬ ಜನ ಸೆಲೆಬ್ರೇಷನ್ಸ್ ಇರುವಂಥದ್ದು. ಎಲ್ಲ ಕಡೆ ಬಂದೋಬಸ್ತನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕೂಡ ಇಲ್ಲ, ಆಲ್ರೆಡಿ ಎಲ್ಲ ಅಲ್ಲ, ಎಂಟೈರ್ ಸಿಟಿಯಲ್ಲಿ ಬಂದೋಬಸ್ತ್ ನಡೀತಾ ಇದೆ, ಬರೀ ಇಲ್ಲಿ ಇಲ್ಲ. ಸೊ ನಮ್ಮ ಯಾವ ರೀತಿ ಸೆಂಟ್ರಲ್ DCP ಅವ್ರು ಇಲ್ಲಿದ್ದಾರೆ, ಅದೇ ರೀತಿ 11 ಜನ DCPs ಅಲ್ಲೆಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಬೇರೆ ರೀತಿ ಬಂದೋಬಸ್ತ್ ಬೇಕು, ಕೆಲವು ಕಡೆ ಬೇರೆ ಅಂದರೆ ಈ ಏರಿಯಾದಲ್ಲಿ ಕ್ರೌಡ್ ಕಂಟ್ರೋಲ್ ಬೇಕು, ಔಟರ್ ಏರಿಯಾಸಲ್ಲಿ ಫಾರ್ಮ್ ಹೌಸಸ್ ಅಥವಾ ಬೇರೆ ಬೇರೆ ಪಾರ್ಟಿ ಇರ್ತದೆ ಅದರದ್ದು ಚೆಕ್ ಮಾಡಬೇಕು. ಹೈವೇಸಲ್ಲಿ ಟ್ರಾಫಿಕ್ ಅವ್ರದ್ದು ಡ್ಯೂಟಿ ಇರ್ತದೆ. ಸೊ ಬೇರೆ ಕಡೆ ಬೇರೆ ಬೇರೆ ಥರ ಡ್ಯೂಟಿ ಇದೆ, ಆ ಕಡೆ ನಮ್ಮವ್ರು ಮಾಡ್ಕೊಂಡಿದ್ದೀವಿ. ಸರ್, ಇಂಪಾರ್ಟೆಂಟ್ ಏನಂದರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಡ್ರಗ್ಸ್ ಒಂದು ಅವೇರ್ನೆಸ್ ವಿಚಾರವಾಗಿ ಒಂದು ಸ್ಪೆಷಲ್ ಡ್ರೈವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಎಲ್ಲ ಕಡೆ ಈ ನ್ಯೂ ಇಯರ್ ವಿಚಾರದಲ್ಲಿ ಏನು ಬೇರೆ ಕಡೆಯಿಂದ ಬರ್ತಾ ಇತ್ತು ಅವೆಲ್ಲವೂ ಕೂಡ ಕಂಟ್ರೋಲ್ ಆಗುವಂಥ ಕೆಲಸ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ ಕಂಟ್ರೋಲ್ ಮಾಡಲಿಕ್ಕೆ. ಸಾಕಷ್ಟು 2 ತಿಂಗಳಲ್ಲಿ ಮಾತ್ರ ಅಂಡೌಜ್ 90 crores ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಇಡೀ ವರ್ಷದಲ್ಲಿ 180 crores ಜಾಸ್ತಿ ಸೀಸ್ ಮಾಡಿದ್ದೀವಿ. ಆದರೆ ಬರೀ ಡ್ರಗ್ಸ್ದು ಒಂದು ಸಮಸ್ಯೆ ಇಲ್ಲ, ಇಲ್ಲಿ ಸಮಸ್ಯೆ 31st January ಜನ ಸಾಮಾನ್ಯ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ. ಸರ್, ಇಂಪಾರ್ಟೆಂಟ್ ಅಂದರೆ ಈ ಬಾರಿ ಮಹಿಳೆಯರ ಸುರಕ್ಷತೆಗೆ ಪ್ರತಿ ಬಾರಿ ಕೂಡ ಆದ್ಯತೆ ಕೊಡಿದ್ರೆ ಈ ಬಾರಿ ಸ್ವಲ್ಪ ಓಬವ್ವ ಪಡೆ ಆಗಿರ್ಬೋದು ಅವ್ರನ್ನ ಕೂಡ ಯೋಜನೆ ಮಾಡ್ಕೊಂಡಿದ್ದೀರಿ. ಮತ್ತು ಪಬ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಅವ್ರಿಗೂ ಕೂಡ ತುಂಬ ಗೈಡ್ಲೈನ್ಸನ್ನು ಕೊಟ್ಟಿರುವಂಥದ್ದು. ಜೊತೆ CC ಕ್ಯಾಮ್ರಾಗಳನ್ನ ತುಂಬ ಹೆಚ್ಚಾಗಿ ಅವನ್ನ ಅಳವಡಿಕೆ ಮಾಡಿಕೊಂಡು ಪಬ್ ಬಾರ್ ಮಾಲೀಕರಿಗೆ ನಾವು ಏನು ಹೇಳಿದ್ದೀವಿ ಅಂದರೆ, ನೀವು ನಿಮ್ಮ ಗೆಸ್ಟ್ ಆಗಿ ನೀವು ಟ್ರೀಟ್ ಮಾಡಿ, ಬರೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಆಗಲ್ಲ. ಅಲ್ಲಿ ವುಮನ್ ಬೌನ್ಸರ್ಸ್ದು ಕೂಡ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಒಂದು ವೇಳೆ ಅವ್ರು ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಜೊತೆಗೆ ಏನು ಸಣ್ಣ ಪುಟ್ಟ ಸಮಸ್ಯೆ ಅವರು ಪಬ್ಬಲ್ಲಿ ಆದರೆ ಅಥವಾ ಹೋಟೆಲಲ್ಲಿ ಆದರೆ ತಕ್ಷಣ ಪೊಲೀಸ್ಗೆ ತಿಳಿಸಬೇಕು. ಇಲ್ಲಾಂದರೆ ಅವ್ರದ್ದು ಏನು ಸಣ್ಣ ಸಮಸ್ಯೆ ಇದೆ ದೊಡ್ಡ ಲೆವೆಲಲ್ಲಿ ಆದರೆ ನಾವು ನಂತರ ಅವ್ರ ಮೇಲೆ ಕೂಡ ಕ್ರಮ ತೊಗೊಳ್ತೀವಿ. ಸರ್, ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ಪ್ರತಿಭಟನೆ ಆಗ್ತಾರೆ. ಅದೇ ರೀತಿಯಾಗಿ ಈ ಬರೀ ಅಲ್ಲಲ್ಲೇ ಒಂದು ಐಲ್ಯಾಂಡ್ಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಮತ್ತು ಅವರು ನೀವು ಒಂದು QR ಕೋಡ್ ಸಿಸ್ಟಮ್ನ ಫಸ್ಟ್ ಟೈಮ್ ಮಾಡ್ಕೊಂಡಿರುವಂಥದ್ದು, ಆ ಒಂದು ವಿಚಾರವಾಗಿ ಒಂದು ಮಾಹಿತಿಗಾಗಿ QR ಕೋಡ್ ನಾವು ರಿಲೀಸ್ ಮಾಡಿದ್ದೀವಿ. ಯಾಕೆಂದರೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿ ಅಂತ ನಮ್ಮದು ಹ್ಯಾಶ್ಟ್ಯಾಗ್ ಇದೆ. ಜೊತೆಗೆ QR ಕೋಡ್ ಮುಖಾಂತರ ಪ್ರತಿಯೊಂದು ಕಡೆ ಆ್ಯಂಬುಲೆನ್ಸ್ ಎಲ್ಲಿದೆ, ಬಸ್ಸಸ್ ಎಲ್ಲಿದೆ, ಕ್ಯಾಬ್ ಎಲ್ಲಿದೆ, ವುಮೆನ್ ಶೆಲ್ಟರ್ ಎಲ್ಲಿದೆ, ನಮ್ಮ ವಾಚ್ ಟವರ್ ಎಲ್ಲಿದೆ, ಪೊಲೀಸ್ ಅವ್ರ ಹೆಂಚಿನ ಸಂಘದಲ್ಲಿ ಎಲ್ಲಿದ್ದಾರೆ. ಸೊ ಇದೆಲ್ಲ ವ್ಯವಸ್ಥೆ ನಾವು ಹೇಳ್ಕೊಂಡಿದ್ದೀವಿ. ಮತ್ತು ಅಡ್ವೈಸರೀಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅದು ಎಲ್ಲ ಫೀಡ್ ಅಪ್ಲೋಡ್ ಆಗ್ತಾಯಿದೆ. ಮತ್ತು ಎಲ್ಲರದ್ದು ಸಂದೇಶ ಇನ್ಕ್ಲೂಡಿಂಗ್ ನಮ್ಮ ಸೀನಿಯರ್ ಆಫೀಸರ್ಸ್ದು, ನಮ್ಮ CM ಸಾಹೇಬ್ದು, ಪ್ರತಿಯೊಂದು ಜನದು, ಸೆಲೆಬ್ರಿಟೀಸ್ದು ಒಟ್ಟಾಗಿ ಎಲ್ಲ ದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇದೆ. ಕೊನೆಯದಾಗಿ ಅಂದರೆ ಸೆಲೆಬ್ರೇಷನ್ ಅನ್ನೋದು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ, ಬಟ್ ಇದೇ ಟೈಮನ್ನು ಎನ್ಕ್ಯಾಚ್ ಮಾಡಿಕೊಂಡು ಮಿಸ್ಬಿಹೇವ್ ಮಾಡುವಂಥದ್ದು, ಕೆಟ್ಟದಾಗಿ ಮಾಡುವಂಥದ್ದು, ಅಂಥವ್ರಿಗೆ ಏನು ವಾರ್ನಿಂಗು ನಿಮ್ಮ ಕಡೆಯಿಂದ ಕೊಡಬೇಕು? ಅಲ್ಲ, ಅಂಥವ್ರಿಗೋಸ್ಕರ ನಾವು ಪೊಲೀಸರು ಇದ್ದೀವಿ. ಏನೋ ಮ್ಯಾಕ್ಸಿಮಮ್ ಜನ ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವ್ರು ಇರ್ತಾರೆ, ನಮಗೆ ತೊಂದರೆ ಮಾಡಲಿಕ್ಕೆ ಬರೋದು. ಅಂಥವ್ರ ಬಗ್ಗೆ ಆಲ್ರೆಡಿ ವಾರ್ನಿಂಗ್ ಇದೆ. ಈಗ ವಾರ್ನಿಂಗ್ ಟೈಮ್ ಇಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್, BMTC ಬಸ್ಗಳು ಮತ್ತು ಕ್ಯಾಬ್ ವ್ಯವಸ್ಥೆ ಇಲ್ಲಿಂದ ಹೋಗುವಂಥವ್ರು, ಸ್ವಲ್ಪ ಪಾರ್ಟಿ ಮಾಡಿ ಮೂಡಲ್ಲಿ ಹೋಗುವಂಥವ್ರು, ಅಂಥವ್ರಿಗೆ ವೆಹಿಕಲ್ಸಿಗೆ ಆಲ್ರೆಡಿ ನೀವು ಮಾತನಾಡಿದ್ದೀರಿ, ಅಂಥವ್ರ ಮೂವ್ಮೆಂಟ್ ಕಳಿಸ್ಕೊಡುವಂಥದ್ದು. BMTC ಬಸ್ಸಸ್ ಫಸ್ಟ್ ಟೈಮ್ ನಾವು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ. BMTC ಬಸ್ಸಸ್ ಮುಖಾಂತರ ಜನ ಬೇಗ ಮನೆಗೆ ಹೋಗಲಿ ಸೆಲೆಬ್ರೇಷನ್ಸ್ ಆದಮೇಲೆ. ಯಾಕೆಂದರೆ ಕೆಲವು ಟೈಮ್ ಶಾರ್ಟೇಜ್ ಆಗಿಬಿಡ್ತದೆ. ಮತ್ತು ಮೆಟ್ರೋದು ಕೂಡ ಟೈಮ್ ಎಕ್ಸ್ಟೆಂಡ್ ಮಾಡಿಸಿದ್ದಾರೆ ಮೆಟ್ರೋ ಅವರು. ಎಕ್ಸ್ಟ್ರಾ ಹೆಚ್ಚಿನ ರೇಲ್ಸ್ ಕೂಡ ಹಾಕಿದ್ದಾರೆ ಅವರು. ಟೆಂಪೋ ಟ್ರಾವೆಲರ್ಸ್ ಕೂಡ ಇದೆ, ಪ್ಲಸ್ ವುಮೆನ್ ಡ್ರೈವರ್ಸ್ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇದು ಎಲ್ಲ ಒಟ್ಟಾಗಿ ಸೆಲೆಬ್ರೇಷನ್ ಆದಮೇಲೆ ಜನ ಬೇಗ ಹೋಗಲಿ ಅಂತ ಆ ದೃಷ್ಟಿಯಿಂದ.
ಸೇಫ್ಟಿ ಒಂದು ಸೆಕ್ಯೂರಿಟಿ ಜೊತೆಗೆ ಓವರಾಲ್ ಸೆಕ್ಯೂರಿಟಿ ಜೊತೆಯಲ್ಲಿ ಮ್ಯಾನ್ ಪವರ್ ಜೊತೆ CCTV ಅದರೆಲ್ಲ ಫುಲ್ ಅಬ್ಸರ್ವೇಷನ್ಸ್ ತಮ್ಮೆಲ್ಲ ಇರುತ್ತೆ ಅಂತ ಈ ಸೆಲೆಬ್ರೇಷನ್. ನ್ಯಾಚುರಲಿ ನಾವು ಟೆಕ್ನಾಲಜಿ ಮತ್ತು ಮ್ಯಾನ್ ಪವರ್ ಎರಡೂ ಯೂಸ್ ಮಾಡಬೇಕು. ಸೊ ಟೆಕ್ನಾಲಜಿ ಪಾಯಿಂಟ್ ಆಫ್ CCTV, ಡ್ರೋನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ ಮತ್ತು ನಮ್ಮದು QR ಕೋಡ್ ಸಿಸ್ಟಮ್ದು ಎಲ್ಲ ನಾವು ಮಾಡ್ತಾಯಿದ್ದೀವಿ. ಬಟ್ ಒಟ್ಟಾಗಿ ಗ್ರೌಂಡಲ್ಲಿ ಯಾರು ನಮ್ಮ ಪೊಲೀಸರು ಇರ್ತಾರೋ ಅದೇ ಮೇನು. ಅದು ಕಂಬೈನ್ ಮಾಡಿ ನಾವು ಜನಕ್ಕೆ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಎಸ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಸರ್. ಎಸ್ ಇದಿಷ್ಟು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.